ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಬದ್ಧತೆ ಇಲ್ಲ. ತಾಂತ್ರಿಕ ಕಮಿಟಿಗಳನ್ನು ಮಾಡಿ ಈ ತಂತ್ರಗಾರಿಕೆಯನ್ನು ತಾಂತ್ರಿಕವಾಗೇ ಇದನ್ನು ಮುಗಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ ಬಹಳ ಇದೆ ಸಮಾಜವನ್ನು ಜೋಡಿಸೋದಕ್ಕೆ. ಇದರ ಹೋರಾಟವನ್ನು ಮತ್ತು ಕಾಂಗ್ರೆಸ್ಸು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮಾಡಬೇಕಾಗ್ತದೆ ಮುಂದಿನ ಬರೋ ಚುನಾವಣೆಗಳಲ್ಲಿ. 101 ಜಾತಿಗಳಿಗೆ ಪರಿಶಿಷ್ಟ 101 ಜಾತಿಗಳಲ್ಲಿ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು 35 ವರ್ಷಗಳ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದೇವೆ. ಈ ನಿರಂತರ ಹೋರಾಟದಲ್ಲಿ ಸುಪ್ರೀಂ ಕೋರ್ಟು 7 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ. 7 ಜನ ನ್ಯಾಯಾಧೀಶರು ತೀರ್ಪನ್ನು ಸಂವಿಧಾನ ಪೀಠ ತೀರ್ಪು ಕೊಟ್ಟ ಮೇಲೆ ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ, ತಮಿಳುನಾಡು ಎಲ್ಲರೂ ಕೂಡ ಆಯಾ ರಾಜ್ಯದ ಸರ್ಕಾರಗಳು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಮೀನಮೇಷವನ್ನು ಎಣಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಬದ್ಧತೆ ಇಲ್ಲ. ಸಚಿವ ಸಂಪುಟವನ್ನು ಮತ್ತೆ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಬೈ ಎಲೆಕ್ಷನ್ ಆದಮೇಲೆ ಸಚಿವ ಸಂಪುಟವನ್ನು ಕರೆದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ 9ನೇ ತಾರೀಕು ಏಪ್ರಿಲ್ 9 ತಾರೀಕು ಅಂತ ಸಿದ್ದರಾಮಯ್ಯನವರು ಸರ್ಕಾರ ಹೇಳಿತ್ತು. ಆದರೆ ಅದನ್ನು ಕೂಡ ಮುಂದೂಡಿ ಈಗ 24/4/2026 ವಿಶೇಷ ಸಚಿವ ಸಂಪುಟವನ್ನು ಕರೆದಿದ್ದೇವೆ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಒಂದು ತಾಂತ್ರಿಕ ಕಮಿಟಿಯನ್ನು ಕೂಡ ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಮಾಡಿ ವರದಿಯನ್ನು ಪಡೆದು ನಾವು ಸಚಿವ ಸಂಪುಟದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ತಾಂತ್ರಿಕ ಕಮಿಟಿ ಮಾಡಿದಾರಲ್ಲ, ಇದ್ರ ಮೇಲೆ ಅನುಮಾನ ಇದೆ ನಮಗೆ. ತಾಂತ್ರಿಕ ಕಮಿಟಿಗಳನ್ನು ಮಾಡಿ ಈ ತಂತ್ರಗಾರಿಕೆಯನ್ನು ತಾಂತ್ರಿಕವಾಗೇ ಇದನ್ನು ಮುಗಿಸ್ತಾರ ಅಥವಾ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ನಮಗೆ. ಈಗಾಗಲೇ ಸಿದ್ದರಾಮಯ್ಯನವರು ಕಳೆದ 5 ವರ್ಷದ ಅವಧಿಯಲ್ಲಿ ಸದಾಶಿವ ಆಯೋಗ ವರದಿ ಇತ್ತು ಅವ್ರ ಟೇಬಲ್ ಕೂಡ ಮಾಡಲಿಲ್ಲ, ಅದನ್ನು ನೋಡಲೂ ಇಲ್ಲ. ಅಷ್ಟು ದೀರ್ಘ ಹೋರಾಟ ಆತಿದ್ರೂ ಕೂಡ ಸಿದ್ದರಾಮಯ್ಯರು ತೆಗೆದು ನೋಡಲಿಲ್ಲ. ಮತ್ತೊಂದು ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ವರದಿಯನ್ನು ಪಡೆದು ಆಯೋಗ ವರದಿ ಕೊಟ್ಟ ಮೇಲೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಉಭಯ ಸದನಗಳು ಅದನ್ನು ನಾಗಮೋಹನ್ ದಾಸ್ ವರದಿಯನ್ನು ಅನುಮೋದನೆ ಮಾಡಿ ರಾಜ್ಯಪಾಲರ ಸಹಿಯನ್ನು ಪಡೆದು ವಿಧೇಯಕ ಜಾರಿಯಲ್ಲಿದೆ. ಈಗ ವಿಧೇಯಕ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ನೋಟಿಫಿಕೇಷನ್ ನಡೆಸ್ಬಿಡ್ತು. 56,432 ಸರ್ಕಾರಿ ಉದ್ಯೋಗಗಳನ್ನು ಒಳ ಮೀಸಲಾತಿ ಇಲ್ಲದೇ ನಾವು ನೇಮಕಾತಿ ಮಾಡ್ತೀವಿ ಅಂಥೇಳಿ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿಬಿಟ್ರು. ಈಗಾಗಲೇ ಅದು ಈಗ ಕೃಷಿ ಇಲಾಖೆಯಲ್ಲಿ ಒಳ ಮೀಸಲಾತಿ ಇಲ್ಲದೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೊರಗಡೆ ಬಿದ್ದುಬಿಟ್ಟಿದೆ ಸುತ್ತೋಲೆ. ಈ ಥರದ ಗೊಂದಲದ ವಿಚಾರಗಳು ನೋಡಿದರೆ ಒಂದು ತೀವ್ರ ನಮ್ಮಲ್ಲಿ ಗಾಬರಿ, ಗೊಂದಲ, ಆಘಾತ ಉಂಟಾಗಿದೆ. ಇಡೀ ರಾಜ್ಯದ ಕಣ್ಣು ಗಮನ 24ರ ಸಚಿವ ಸಂಪುಟ ಏನಾಗ್ತದೆ ಅನ್ನೋ ಒಂದು ಆಘಾತ ಇದೆ. ನಾವು ಏನು ಈ ನಿರುದ್ಯೋಗಿಗಳಿದಾರಲ್ಲ, ಜನರಲ್ಲಾಗಿ ಸಾರ್ವತ್ರಿಕವಾಗಿ ಎಲ್ಲ ಜನಾಂಗದವರು, ಅವರ ನಿರುದ್ಯೋಗಿಗಳಿಗೆ ಕೂಡಲೇ ಉದ್ಯೋಗ ನೇಮಕಾತಿ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಮತ್ತು ಒತ್ತಾಯ ಕೂಡ ನಮ್ಮದಿದೆ. ಆದರೂ ಒಳ ಮೀಸಲಾತಿಯನ್ನು ಅದಕ್ಕೆ ಗಂಟಾಕಿ ಇವರು ಇಡೀ ಪರಿಶಿಷ್ಟ ಜಾತಿಯವ್ರ ಮೇಲೆ ಅಥವಾ ಮಾದಿಗ ಸಮಾಜದ ಮೇಲೆ ಎತ್ಕಟ್ಟು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಇದೆ. ಸಿದ್ದರಾಮಯ್ಯನವರು ಒಂದು ನಿಷ್ಠೂರ, ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳದ ಇದ್ದದ್ರಿಂದ
ಪರಿಶಿಷ್ಟ ಜಾತಿನಲ್ಲಿ ಒಡೆದಾಟಗಳು ಬಡದಾಟಗಳು ಬೀದಿಗೆ ಕಾಳಗಗಳು ತೀವ್ರ ಆಗಿದ್ದಾವೆ. ಇವರಲ್ಲಿ ಜಗಳ, ಒಂದು ವೈಷಮ್ಯ ಉಲ್ಬಣ ಆಗಿದೆ. ಈ ಜಟಿಲವಾದ ಸಮಸ್ಯೆಗಳೇ ರಾಜಕೀಯ ಲಾಭ ಇವರಿಗೆ. ಈ ರಾಜಕೀಯ ಲಾಭಗಳನ್ನು ಈ ಸಮಾಜನ ಬಲಿ ಕೊಡೋದ್ರ ಮೂಲಕ, ಈ ಸಮಾಜನ ಬೀದಿಗೆ ನಿಲ್ಲಿಸೋದ್ರ ಮೂಲಕ ಸಿದ್ದರಾಮಯ್ಯನವ್ರ ಸರ್ಕಾರ ತೀವ್ರ ಅನ್ಯಾಯವನ್ನು ಮಾಡ್ತಾ ಇದೆ. ಏನು ಇಡೀ ದೇಶದಲ್ಲಿ 35 ವರ್ಷಗಳ ಚಳುವಳಿ ನಡೆದಿರೋ ಅಂಥ ಇತಿಹಾಸಗಳೇ ಇಲ್ಲ ಒಂದು ಸಣ್ಣ ವಿಚಾರಕ್ಕೆ. ಈ ಸಣ್ಣ ವಿಚಾರವನ್ನು ದೊಡ್ಡದನ್ನು ಮಾಡಿದಂತಹ ಒಬ್ಬ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಅವರು ನಾನು ಅಹಿಂದ ನಾಯಕ ಮತ್ತು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳೋ ಅಂಥವರು ಒಂದು ಸಣ್ಣ ದಿಟ್ಟ ನಿರ್ಧಾರವನ್ನು ನೀವು ಕೈಗೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಬಿಟ್ಬಿಡಿ ನಿಮ್ಮ ಅಧಿಕಾರವನ್ನು, ಇಲ್ವಾ ಮೀಸಲಾತಿ ವರ್ಗೀಕರಣ ಮಾಡಿ. ಈ ಸಮಾಜವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮರು, ಅನೇಕ ಮಹನೀಯರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ ಬಹಳ ಇದೆ ಈ ಸಮಾಜವನ್ನು ಜೋಡಿಸೋದಕ್ಕೆ. ಈ ಸಮಾಜವನ್ನು ವಿಮೋಚನೆ ಮಾಡಬೇಕು ಅನ್ನೋದು ಅತ್ಯಂತ ತುಡಿತ ಮಿಡಿತ ಮತ್ತು ಅವರ ಕೊನೆ ಕ್ಷಣದವರೆಗೂ ಕೂಡ ಈ ಸಮಾಜವನ್ನು, ಮತ್ತು ಈ ಬರೀ ಪರಿಶಿಷ್ಟ ಸಮಾಜ ಅಲ್ಲ, ಮಹಿಳಾ ಸಮಾಜ, ಎಲ್ಲ ಬಡವರು, ಎಲ್ಲ ಸರ್ವ ಜನಾಂಗದ ಪರವಾಗಿ ಹೋರಾಟವನ್ನು ನಡೆದ ಬಾಬಾ ಸಾಹೇಬರು ಈ ಸಮಾಜವನ್ನು ಜೋಡಿಸಿದರೆ ಸಿದ್ದರಾಮಯ್ಯನವರು ಏನು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಮಾಜವನ್ನು ಒಡೆದಾಕ್ತಾ ಇದ್ದಾರೆ. ಕೂಡಲೇ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಅಂತ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ. 24ನೇ ತಾರೀಕೆ 24/4/2026 ನೀವೊಂದು ಲಾಜಿಕಲ್ ಎಂಡು ಮಾಡಬೇಕಾಗಿದೆ. ಲಾಜಿಕಲ್ ಎಂಡ್ ನೀವು ಮಾಡದೆ ಹೋದರೆ ನಾವು ರಾಜ್ಯದಾದ್ಯಂತ ಸಭೆಯನ್ನು ಕರೆಯೋದ್ರ ಮೂಲಕ ಸಮುದಾಯದ ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಸಭೆಯನ್ನು ಕರೆದು ನಿರಂತರವಾದಂಥ ಹಿಂದೆಂದೂ ಕಂಡರಿಯದಂಥ ಉಗ್ರ ಹೋರಾಟವನ್ನು ಮತ್ತು ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಮಾಡಬೇಕಾಗ್ತದೆ. ಮುಂದಿನ ಬರೋ ಚುನಾವಣೆಗಳಲ್ಲಿ, ಸ್ಥಳೀಯ ಚುನಾವಣೆಗಳು, ಮಹಾನಗರ ಪಾಲಿಕೆ ಚುನಾವಣೆ, 2022 ಚುನಾವಣೆ ಎಲ್ಲದನ್ನು ಕೂಡ ಕಾಂಗ್ರೆಸ್ ನೆಲ ಕಚ್ಚೋತದೆ ಅನ್ನೋ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, BJP, ಜನತಾದಳ, ಕಾಂಗ್ರೆಸ್ 3 ಪಕ್ಷಗಳು ಕೂಡ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೇವೆ ಅಂತ ಹೇಳಿ ನೀವು ಬದ್ಧತೆಯಲ್ಲ. 3 ಸರ್ಕಾರಗಳು ಕೂಡ 3 ಪಕ್ಷಗಳು ಕೂಡ ಆಡಳಿತವನ್ನು ಮಾಡಿದ್ದಾವೆ. ಆದರೆ ಸುಳ್ಳನ್ನು ಹೇಳ್ಕೊಂಬಂದಿದ್ದಾರೆ, ಮೋಸವನ್ನು ಮಾಡ್ಕೊಂಬಂದಿದ್ದಾರೆ. ಇದು ವಂಚನೆ, ಮೋಸ ಮತ್ತು ಷಡ್ಯಂತ್ರ. ಜೊತೆಗೆ ಒಳ ಮೀಸಲಾತಿ ವಿರೋಧ ಮಾಡ್ತಾ ಇದ್ದಾರಲ್ಲ ಕೆಲವರು, ಎಲ್ಲ ಸಮಾಜನೂ ವಿರೋಧ ಮಾಡ್ತಾ ಇಲ್ಲ. ಯಾರೋ ಕೆಲವರು ತಿಂದು ಹೆಚ್ಚಾದಂಥವರು, ಕೆಲವರು ಒಳ ಮೀಸಲಾತಿಯನ್ನು ರುಚಿ ಕಂಡವರು ವಿರೋಧ ಮಾಡ್ತಾ ಇದ್ದಾರೆ. ಈ ಒಳ ಮೀಸಲಾತಿ ವಿರೋಧ ಮಾಡೋದಿದೆಯಲ್ಲ, ಇದು ಸಂವಿಧಾನದ ವಿರೋಧಿ ಧೋರಣೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ವಿರೋಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಕಟ್ಟಕಡೆಯವರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಒಳ ಮೀಸಲಾತಿ ಮಾತನ್ನು ಅವ್ರ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದಾರೆ. ಈ ಒಳ ಮೀಸಲಾತಿ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣಿಂದ, ಹೃದಯದಿಂದ ನೋಡಬೇಕಾಗಿದೆ. ನಿಮ್ಮ ಹೃದಯ ವಿಶಾಲ ಆಗಬೇಕಾಗಿದೆ, ಅಂಚುಣ್ಣ ಮನಸ್ಥಿತಿ ಬರಬೇಕಾಗಿದೆ. ಮನುವಾದದ ವಿರುದ್ಧ ಮಾತಾಡಿ, ಸಮಾಜ ವಿರೋಧಿಗಳ ವಿರುದ್ಧ ಮಾತಾಡಿ ನೀವೇ ಮನುವಾದಿಗಳಾಗೋಂಥದ್ದು ಇದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ನಾವು ಒಳ ಮೀಸಲಾತಿಯನ್ನು ಪರಿಶಿಷ್ಟ 101 ಜಾತಿಗಳ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಬಿಡಿ ಅಂತ ಹೇಳಿರೋದು. ನಾಗಮೋಹನ್ ದಾಸು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6, ವಲಯ ಸಂಬಂಧಿತ ಜಾತಿಗಳಿಗೆ 6, ಮತ್ತು ಕೊರಮ, ಕೊರ್ಚ, ಲಮಾಣಿ, ಬೋವಿ ಮತ್ತು ಅಲೆಮಾರಿ ಸಮಾಜಕ್ಕೆ 5 ಅಂತೇಳಿ 3 ಭಾಗ ಮಾಡಿ ಸಿದ್ದರಾಮಯ್ಯನವರು ನೀವೇನು ವಿತರಣೆ ಮಾಡಿದ್ದೀರಿ, ಯಾರೂ ಮಾತಾಡಿರಲಿಲ್ಲ. ನೀವು ವಿಳಂಬ ಮಾಡಿದ್ರಿಂದ ಇದೆಲ್ಲನೂ ಕೂಡ ಬೇದಿಗೆ ಬಂದಿದೆ. ಇದರಿಂದ ಎತ್ತಿಕೋರಿದ್ದಾರೆ. ಮತ್ತು ಇದು ಯಾವುದೇ ತಾಂತ್ರಿಕ ಅಡಚಣೆ ಇಲ್ಲ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಯಾವುದೇ ಕೋರ್ಟಲ್ಲಿ ಸ್ಟೇ ಇಲ್ಲ, ಸ್ಟೇಟಸ್ಕೋ ಇಲ್ಲ, ಯಾವ ಥರದ್ದು ಇಲ್ಲ. ನೀವು ಬರೀ ತಾಂತ್ರಿಕ ಅಡಚಣೆ ಇದೆ, ಯಾಕ್ರಿ ಎಬ್ಬಿಸ್ತೀರ? ಯಾವ ತಾಂತ್ರಿಕ ಅಡಚಣೆ ಇದೆ? ಯಾವ ತಾಂತ್ರಿಕ ಅಡಚಣೆಯಿಲ್ಲ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸೀಲಿಂಗ್ 50% ಏನಿದೆ ಅದ್ರ ಪ್ರಕಾರ ಮಾಡಿಬಿಡಿ. ಯಾರು ವಿರೋಧ ಮಾಡಲ್ಲ ಇದಕ್ಕೆ. ಯಾರು ಕೆಲವ್ರು ಬೆಳವಣಿಗೆ ಹೆಂಗೆ ಮಾಡಿದರೂ ಕೂಡ ಕೆಲವರು ತೆಳ್ಳಗಾಯಿತು ಅಂತಾರೆ, ದೋಸೆ ಅಂತಾರೆ, ಇನ್ನು ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ರೊಟ್ಟಿ ಅಂತಾರೆ.
ವಿರೋಧ ಇದ್ದೇ ಇರ್ತದೆ, ವಿರೋಧ ಇಲ್ಲದಲ್ಲೇ ರಾಜಕೀಯ ಇರಲ್ಲ. ಆ ಕಾರಣದ ಸಿದ್ದರಾಮಯ್ಯನವರು ನಿಷ್ಠೂರ ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಸಮಾಜದ ಜಗಳವನ್ನು ನಿಲ್ಲಿಸಬೇಕಾಗಿದೆ. ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕಾಗಿದೆ. ಕೂಡಲೇ ಉದ್ಯೋಗ ನೇಮಕ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಮೂಲಕ 24ನೇ ತಾರೀಕು ಏನಾದರೂ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ತೀರ್ಮಾನ ತಾಂದ ಹೋದರೆ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಲಿಸ್ಟಿಗೆ ಸೇರ್ತಾರೆ. ಸಮಾಜದಲ್ಲಿ, ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇಟ್ಕೋತಾರೆ. ಇಲ್ಲ, ನಿಮ್ಮ ಕೈಲಾಗಿಲ್ಲ, ನೀವು ರಾಜೀನಾಮೆ ಕೊಟ್ಟು ಹೋಗಿಬಿಡಿ, ನಿಮ್ಮ ಸರ್ಕಾರ ಬೇಡ. ಒಳ ಮೀಸಲಾತಿ ವರ್ಗೀಕರಣ ಮಾಡಿಸೋದು ನಮಗೆ ಗೊತ್ತಿದೆ. ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಓದ್ತದೆ, ನಿಮ್ಮ ಪಕ್ಷನೂ ಓದ್ತದೆ, ಮತ್ತು ಕೆಟ್ಟ ಹೆಸರು ಬರ್ತದೆ. ನಾವಂತೂ ಉಗ್ರ ಹೋರಾಟವನ್ನು ಎಲ್ಲ ಸಂಘಟನೆಗಳು ಒಟ್ಟಿಗೆ ಸಮಷ್ಟಿಯಾಗಿ ಗಟ್ಟಿಯಾಗಿ ನಿಂತು ಭಾಳ ತೀವ್ರವಾದ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರಿಗೆ ಅವ್ರ ಸರ್ಕಾರಕ್ಕೆ ಈ ಮೂಲಕ ಕೊಡ್ತಾಯಿದ್ವಿ. 24ನೇ ತಾರೀಕು ಕೊನೆ, 24ನೇ ತಾರೀಕು ಮಾಡಲೇಬೇಕು. ಮತ್ತು ಯಾವುದೇ ಹೋರಾಟಗಾರರು ನೇರವಾಗಿ ವ್ಯಕ್ತಿಯನ್ನು ಗುರುತರವಾಗಿ ಪಕ್ಷವನ್ನು ನೇರವಾಗಿ ಈ ಒಳ ಮೀಸಲಾತಿ ವರ್ಗೀಕರಣ ಆಗೋದ್ರೊಳಗೆ 24ರೊಳಗೆ ಯಾರು ಮಾತಾಡಬಾರ್ದು. ನಾವು ಅತ್ಯಂತ ತಾಳ್ಮೆಯಿಂದ ಕಾದಿದ್ದೇವೆ. 24ರವರೆಗೂ ತಾಳ್ಮೆ ಇರ್ತೇವೆ, ಆಮೇಲೆ ತಾಳ್ಮೆ ಇರೋಕ್ಕೆ ಸಾಧ್ಯ ಇಲ್ಲ ನಾವು.